ಇನ್ನು ದಸರಾಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಮೈಸೂರು ಕೂಡ ದಸರಾ ಉತ್ಸವಕ್ಕೆ ಎಲ್ಲ ತಯಾರಿ ಕೂಡ ನಡೆಸ್ತಾ ಇದೆ. ಆದರೆ ಇದರ ನಡುವೆನೇ ಈಗ ಮಹಿಷ ದಸರಾ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗ ಮಹಿಷ ದಸರಾ ಅನ್ನುವಂಥ ವಿಚಾರ BJP ಹಾಗೂ ಇತರ ಸಂಘಟನೆಗಳ ನಡುವೆ ಅಥವಾ ಸಂಘಟನೆ ಹಾಗೂ ರಾಜಕೀಯ ನಾಯಕರ ನಡುವೆ ದೊಡ್ಡದೊಂದು ಸಮರಕ್ಕೆ ಕಾರಣವಾಗ್ತಾ ಇದೆ. ನಿಮಗೆ ಮೈಸೂರು ಮೇಲೆ ನಂಬಿಕೆ ಇದೆಯಾ? ಚಾಮುಂಡಿ ಬೆಟ್ಟ ಸರಿಯಾದ ಜಾಗ ಅಲ್ಲ. ಮೈಸೂರು ಫೋಟೋ ಇಟ್ಕೊಳ್ಳಿ, ನಿತ್ಯ ಆರಾಧನೆ ಮಾಡಿ, ಮೈಸೂರು ತರನೇ ಮಗ ಹುಟ್ಲಿ ಅಂತ ದಿನ ಕೇಳ್ಕೊಳ್ಳಿ. ದಸರಾ ವರ್ಸಸ್ ಮಹಿಷ ಆಚರಣೆ ಈ ಬಾರಿಯೂ ಸಾಕಷ್ಟು ಸದ್ದು ಮಾಡುವ ಲಕ್ಷಣ ಎದ್ದು ಕಾಣ್ತಿದೆ. ಒಂದ್ ಕಡೆ ನಾವು ಈ ಬಾರಿ ಮಹಿಷ ದಸರಾ ಮಾಡೋದಿಲ್ಲ, ಮಹಿಷ ಮಂಡಲೋತ್ಸವ ಮಾಡ್ತೇವೆ ಅಂತ ಮಹಿಷನ ಆರಾಧಕರು ಹೇಳಿದ ಬೆನ್ನಲ್ಲೇ ಇವತ್ತು ಇದರ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೆಂಡ ಮಂಡಲರಾಗಿದ್ದಾರೆ. ನಿಮಗೆ ಮೈಸೂರು ಮೇಲೆ ನಂಬಿಕೆ ಇದೆಯಾ? ನಿಮ್ಮ ಮನೆಯಲ್ಲಿ ನೀವು ಫೋಟೋ ಇಟ್ಕೊಳ್ಳಿ, ಮೈಸೂರು ಫೋಟೋ ಇಟ್ಕೊಳ್ಳಿ, ನಿತ್ಯ ಆರಾಧನೆ ಮಾಡಿ, ಮೈಸೂರು ತರನೇ ಮಗ ಹುಟ್ಲಿ ಅಂತ ದಿನ ಕೇಳ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. 2015ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ಮಹಿಷ ದಸರೆ ಆಚರಣೆ ಮಾಡಲಾಗಿತ್ತು. ಈ ವೇಳೆಯೂ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇನ್ನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ವಿಚಾರ ತಾರಕಕ್ಕೇರಿತ್ತು. ಚಾಮುಂಡಿ ಬೆಟ್ಟದ ಮಹಿಷನ ಪ್ರತಿಮೆ ಬಳಿ ಆಚರಣೆಗೆ ಸಿದ್ಧತೆ ನಡೆಸಿದ್ದಾಗ ಅಂದಿನ ಸಂಸದ ಪ್ರತಾಪ್ ಸಿಂಹ ಸ್ಥಳಕ್ಕೆ ತೆರಳಿ ಅದನ್ನ ನಿಲ್ಲಿಸಿದ್ರು. ಕಳೆದ ವರ್ಷವೂ ಸಹ ಸಾಕಷ್ಟು ಜಟಾಪಟಿಯಾಗಿತ್ತು. ಈ ಬಾರಿ ಸಹ ಅದೇಗೆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಆಚರಣೆ ಮಾಡ್ತೀರಾ ನೋಡೋಣ ಅಂತ ಪ್ರತಾಪ್ ಸಿಂಹ ಸವಾಲು ಹಾಕಿದ್ದಾರೆ. ಮನೆಗಳಲ್ಲಿ ಬೇಕಾದ್ರೆ ಮಹಿಷನ ಫೋಟೋ ಇಟ್ಟು ಪೂಜೆ ಮಾಡಿ ಎಂದಿದ್ದಾರೆ. ಮಹಿಷ ದಸರಾ ಅವ್ರ ಮನೆಯಲ್ಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಫೋಟೋ ಇಟ್ಕೊಂಡು ಮೈಸೂರು ಥರನೇ ಮಗನ್ ಕೊಡ್ಲಿ ಅಂತ ದಿನ ಕೇಳ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಆದರೆ ಬೆಟ್ಟದಲ್ಲಿ ಬಿಡಲ್ಲ. ಒಟ್ಟಾರೆ ದಸರಾ ಆರಂಭಕ್ಕೂ ಮುನ್ನ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ವರ್ಸಸ್ ಮಹಿಷ ಆಚರಣೆ ವಿವಾದದ ಕಿಡಿ ಹೊತ್ತಿಸಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು.